ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ ಸರ್. ಈ ಒಂದು ಎನರ್ಜಿ ನೋಡಿ ಹಾ. ನನಗೆ ಮೊದಲಿಂದ ಒಂದು ಕ್ವಶನ್ ಇತ್ತು. ಏನ್? ಪೇಪರಲ್ಲಿ ನೋಡ್ತಾ ಇದ್ವಿ, ಹಾ. ಪೈಲ್ಸ್ ಡಾಕ್ಟರ್ ಹಂಗೆ ಹಿಂಗೆ ಅಂತ. ಹಾ. ಸೊ ನಿಮಗೆ ಪೈಲ್ಸ್ ಡಾಕ್ಟರ್ ಅಂತ ಕರೆದ್ರೆ ಡಸ್ ಇಟ್ ಫೀಲ್ ಆಡ್, ಅಥವಾ ಇರ್ಲಿ ಬಿಡುಗರು ಇಷ್ಟು ವರ್ಷ ಮಾಡ್ಬಿಟ್ಟಿದೀವಲ್ಲ ಅಂತ ಮೈಂಡ್ ಸೆಟ್ ಬರುತ್ತಾ? ಬಾಸ್, ಐ ಟೆಲ್ ಯು ಸಮಥಿಂಗ್. ನೀವು ಪೈಲ್ಸ್ ಡಾಕ್ಟರ್ ಅಂದ್ರೆ ಪೇಪರ್ ಓದಾಗ ತಮಾಷೆ ಮಾಡ್ತಿದ್ರಾ? ಅಂದ್ರೆ ತಮಾಷೆ ಮಾಡಿದ್ರಾ? ತಮಾಷೆ ಅಂದ್ರೆ ಅದು ಹೆಂಗಾಗುತ್ತೆ ಸರ್, ಈಗ ಯಾರು ಸುಮ್ಮನೆ ಹಿಂಗ್ ಕುತ್ಕೊಂಡ್ರೆ ಅದ್ಯಾಕೆ ಹಂಗ್ ಕುತ್ಕೊಂಡಿದ್ಯಾ, ಪೈಲ್ಸ್ ಆಗಿದೆ ನಿನ್ಗೆ ಅಂತ ಕೇಳ್ತಾರೆ. ಸೊ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಇಂಡಿಯಾ, ಪೈಲ್ಸ್ ಇಸ್ ಮೋರ್ ಲೈಕ್ ಅ, ಅಂದ್ರೆ ಒಂಥರ ರೇಕ್ಸೋ ಇದು ವೇ ಆಫ್ ಟೆಲ್ಲಿಂಗ್, ಬುಲಿಂಗ್. ತಮಾಷೆ ಮಾಡ್ತಾರೆ. ತಮಾಷೆ ಮಾಡಿ, detail ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆಯ್ತಾ? ಬಟ್ ಬೀಯಿಂಗ್ ಡಾಕ್ಟರ್ ಅಂದ್ರೆ ಆ ಒಂದು ಡಾಕ್ಟರ್ ಆಗ್ಬೇಕು ಅಂದ್ರೆ ಇಟ್ ಟೇಕ್ ಸಮ್ ಗಟ್ಸ್. ಸಮ್ ಗಟ್ಸ್ ಅಲ್ಲ. ಆಕ್ಚುಲಿ ಮೈ ಗಟ್ ಫೀಲಿಂಗ್ ಸೆಡ್ to the speciality ಓಕೆ, and I had guts to get bullied. ನೈಸ್. ಆಯ್ತಾ? ನೀವು ಹೇಳಿದ್ರಲ್ಲ ಪೈಲ್ಸ್ ಸ್ಪೆಷಾಲಿಟಿ ಅಂತ, ಜನ ಅನ್ಕೊಂಡಿದ್ದಾರೆ ಇಟ್ ಇಸ್ ಜಸ್ಟ್ ಪೈಲ್ಸ್ ಅಂತ. ಆಕ್ಚುಲಿ ಇಟ್ ಇಸ್ ಮಚ್ ಬಿಯಾಂಡ್ ದಟ್. ಪೈಲ್ಸ್ ಅಂತ ಬುಲಿ ಮಾಡ್ತಾರೆ. ಐ ವಿಲ್ ಟೆಲ್ ಯು, ಇಟ್ ಇಸ್ ಸೋ ಡೇಂಜರಸ್ ಇನ್ ಒನ್ ಎಂಡ್ ಆ್ಯಂಡ್ ಇಟ್ ಇಸ್ ಸೋ ಸಿಂಪಲ್ ಅಟ್ ದಿ ಅದರ್ ಎಂಡ್. ಈಗ ನನ್ನ ಹೆಸರೇನು, ಫುಲ್ ನೇಮು ಪರಮೇಶ್ವರ ಅಂತ. ನನ್ನ ಫುಲ್ ನೇಮು. ನಮ್ಮ ಕ್ಲಾಸಲ್ಲೆಲ್ಲ ಕಿಂಡಲ್ ಮಾಡ್ತಾರೆ, BMC ಬ್ಯಾಚ್ಮೇಟ್ಸು, ಪೈಲ್ಸ್ ಪರಮೇಶ್ವರ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತು. ಸೋ ವಾಟ್ ಯಾರ್, ಇಟ್ ಇಸ್ ಮೈ ಪ್ರೊಫೆಷನ್, ಇಟ್ಸ್ ಮೈ ಕೆರಿಯರ್ ಕರೆಕ್ಟ್. ಅಂಡ್ ಐ ಆಮ್ ಮೇಕಿಂಗ್ ಮೀ ಪೀಪಲ್ ಸ್ಮೈಲ್. ಎಸ್ ಎಸ್ ಅವ್ನು ಪೈಲ್ಸ್ ಅಂತ ಬಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಎಸ್. ಪೈಲ್ಸ್ ಅಂತ ಬಂದ್ರೆ. ಸಿ, ಇನ್ಫ್ಯಾಕ್ಟ್ ಮೆನಿ ಸೆಲೆಬ್ರಿಟೀಸ್ ಕಮ್ ಟು ಮೀ, ಪ್ಲೆಂಟಿ ಕ್ರಿಕೆಟರ್ಸ್, ಸಿನಿಮಾ CEOs, CXOs ಎಲ್ಲ. ವೆನ್ ಐ ಟೇಕ್ ಅವೇ ದಟ್ ಪೇನ್ ಫ್ರಮ್ ಹಿಮ್ ಅಂಡ್ ಮೇಕ್ ಹಿಮ್ ಸ್ಮೈಲ್ ಅಂದರೆ ನನಗೆ ಎಷ್ಟು ಖುಷಿ ಆಗೋದು. ಇಟ್ಸ್ ಓಕೆ, ಲೆಟ್ ದೆಮ್ ಕಾಲ್ ಪೈಲ್ಸ್ ಪರಮೇಶ್ವರ, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ದೆ ಬುಲಿ ಆಲ್ಸೋ, ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್ ಐ ಆಮ್ ಎ ಕೊಲೋರೆಕ್ಟಲ್ ಸರ್ಜನ್. ಐ ಜಸ್ಟ್ ಡೋಂಟ್ ಟ್ರೀಟ್ ಪೈಲ್ಸ್, ಐ ಟ್ರೀಟ್ ಎವ್ರಿಥಿಂಗ್. ಬಟ್ ಪೈಲ್ಸ್ ಡಾಕ್ಟರ್ ಅಂತಾರೆ, ಏನು ಮಾಡೋದು? ಸೊ ಅದಕ್ಕೆ ನಿಮ್ಮ ಹಾಸ್ಪಿಟಲ್ ಹೆಸರು ಸ್ಮೈಲ್ ಅಂತ ಇರೋದು. ಸ್ಮೈಲ್ಸ್. ಸ್ಮೈಲ್ಸ್. ಇಸ್ ಇಟ್ ಬಿಕಾಸ್ ಆಫ್ ದ್ಯಾಟ್ ಆರ್ ಯು ಜಸ್ಟ್ ಸಿಂಪ್ಲಿ ಇಟ್ಟಿದ್ದ? ರ್ಯಾಂಡಮ್. ನೋ, ರ್ಯಾಂಡಮ್ ಆಗಲ್ಲ. ಅದು ಹಾಸ್ಪಿಟಲ್ ಸ್ಮೈಲ್ಸ್ ಅಂತ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಎಲ್ಲೇ ಪ್ರೆಸೆಂಟೇಷನ್ಗೆ ಹೋದ್ರೆ ಸ್ಮೈಲ್ಸ್ ಅಂತ ಹೇಳಿದ್ರೆ, ಸ್ಮೈಲ್ಸ್ ಹಾಸ್ಪಿಟಲ್ಸ್ ಅಂದ್ರೆ ನನ್ನ ಎಲ್ಲ ಡೆಂಟಲ್ ಡಾಕ್ಟರ್ ಅನ್ಕೊಂಡು. ಎಕ್ಸಾಕ್ಟ್ಲಿ, Everybody there, I'm a dentist ಟ್ರೂ ಅಂತ. ಟ್ರೂ. ನನ್ನ ನೆಕ್ಸ್ಟ್ ಸ್ಲೈಡ್ ಇರುತ್ತೆ, ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ ಅಂತ. ಅದರ್ ಎಂಡ್. ಅದರ್ ಎಂಡ್ ಸ್ಮೈಲ್ ಅಂತ. ಈಗ ವೆರಿ ಕ್ಲೆವರ್. ಇಲ್ಲಿ ನೋವಿದ್ರೆ ಇಲ್ಲಿ ಸ್ಮೈಲ್ ಮಾಡ್ತೀರಾ? ಅಭಿಷೇಕ್ ಹೇಳಿ. ಇಲ್ಲಿ ನೋವಿದ್ರೆ ಸ್ಮೈಲ್ ಮಾಡ್ತೀರಾ ಹೇಳಿ ಸರ್? ಟೆಲ್ ಮಿ ಎನಿಬಡಿ ವಿಲ್ ಸ್ಮೈಲ್. ಇಲ್ಲ. No, sir, ನಾನೇನು no. ಟೆಲ್ ಮಿ ಎನಿಬಡಿ ವಿಲ್ ಸ್ಮೈಲ್. ಐ ಟೆಲ್ ಯು ಸಮಥಿಂಗ್. ಯಾವುದೋ ಒಂದು ಸೆಲೆಬ್ರಿಟಿ ಎಲ್ಲೋ ಹೋಗಿದ್ದಾರೆ ದೊಡ್ಡ ಹಾಸ್ಪಿಟ್ಲಿಗೆ, ಏನೂ ಆಗಿಲ್ಲ ಸರ್ ಅಂದ್ಬಿಟ್ಟು ಏನೋ ಒಂದು ಮುಲಾಮ್ ಆಯಿಂಟ್ಮೆಂಟ್ ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಓಕೆ. ಈ ಸೆಲೆಬ್ರಿಟಿ ನೋವು ತೊಡ್ಕೊಳಕ್ಕಾಗಿಲ್ಲ, ಜ್ವರ ಬಂದ್ಬಿಟ್ಟಿದೆ, ಕೂತ್ಕೊಳಕ್ಕಾಗ್ತಾ ಇಲ್ಲ, ಹೆಂಗಾದ್ರೂ ಬಂದು ಮನೆಗೆ ಬರಲೇಬೇಕು ಅಂತ ಸೆಲೆಬ್ರಿಟಿ. ಸೊ ನಾನು ಎಲ್ಲೋ 150 ಕಿಲೋಮೀಟರ್ ದೂರದಲ್ಲಿದ್ದೆ, ಬಂದೆ ಅವ್ರ ಮನೆಗೆ. ಹೆಂಗ್ ಕೂತಿದ್ರು ಗೊತ್ತಾ? ಆಗಲ್ಲ ಬಾಸ್, ಆಗಲ್ಲ ಬಾಸ್, ಆಗಲ್ಲ ಬಾಸ್. ಸೀರಿಯಸ್ಲಿ, ದೇ ಕಾಂಟ್ ಜಸ್ಟ್ ಸಿಟ್ ಯಾರ್. ಕರೆಕ್ಟ್. ಗೊತ್ತಾಯ್ತಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಐ ಮೀನ್ ಪೈಲ್ಸ್ ಬಂದವ್ರಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಓಕೆ. ಯಾರಾದ್ರೂ ಕಿಂಡಲ್ ಮಾಡಿದ್ರೆ ಒಂದ್ಸರಿ ದೇವ್ರು ಪೈಲ್ಸ್ ಕೊಡ್ಲಿ ಅವ್ರಿಗೆ, ಅವಾಗ ಗೊತ್ತಾಗತ್ತೆ ಪೈಲ್ಸ್ ಬೇಡ ದೇವ್ರೆ ಪ್ಲೀಸ್. ಆಯ್ತಾ? ಸೊ ಸ್ಮೈಲ್ಸ್ ಅಂತ ಯಾಕೆ ಇಟ್ಟಿದ್ದು ಅಂತ ಹೇಳಿದ್ರೆ, ಥಿಂಕ್ ಮಾಡ್ತಾ ಇದ್ದ ಒಂದು ಇದೇ ಥರ ಥಿಂಕ್ ಮಾಡ್ತಾ ಇದ್ದೆ. ಐ ಆಮ್ ಎ ಸ್ವಾಮೀಸ್ ಡಿವೋಟಿ. ಸೊ ಐ ಥಾಟ್ ಐ ವಿಲ್ ಕೀಪ್ ನೇಮ್ ಆಫ್ ಸ್ವಾಮಿ ಅಂತ ಹೇಳಿ, ಸ್ವಾಮೀಸ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಒಂದು ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು, ಜನ ಅದನ್ನ ಸ್ಮೈಲ್ ಶುರು ಮಾಡ್ಬಿಟ್ರು. ಓ ನೈಸ್. ಅರ್ಥ ಆಯ್ತಲ್ವಾ? ಸೊ SMILES ಅಂದ್ರೆ ಸ್ವಾಮೀಸ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್. ಓಕೆ. ದಟ್ ಬಿಕೇಮ್ ಸ್ಮೈಲ್ಸ್ ಅಂಡ್ ದಟ್ ಬಿಕೇಮ್ ದ ಬ್ರ್ಯಾಂಡ್. ಎಲ್ಲರೂ ಜನ ಬಂದಾಗ, ಸರ್ ಸ್ಮೈಲ್ಸ್ ಅಂತ ಹೆಂಗೆ ಹೆಸರಿಟ್ರಿ ಸರ್ ನೀವು? ನಾವು ನೋವಲ್ಲಿ ಬಂದ್ವಿ ಸರ್, ಹೋಗ್ತಾ ನಗ್ನಗ್ತಾ ಹೋಗ್ತಾ ಇದ್ವಿ ಸರ್, ನಿಜವಾಗ್ಲೂ ಒಳ್ಳೆ ಎಸ್ಟೇಟ್ ಇದೆ ಸರ್, ಸ್ಮೈಲ್ ಇದ್ದಂಗೆ ನಾವು ನಮ್ಮನ್ನ ಸ್ಮೈಲ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ
ಇನ್ 8 ಪೇಷಂಟ್ಸ್ ಸೇ ದಿಸ್ ಸ್ಮೈಲ್ ಚೆನ್ನಾಗಿದೆ. ವೆರಿ ನೈಸ್. ನೈಸ್ ನೈಸ್ ನೈಸ್. ಸರ್ ಸ್ವಾಮಿ ಅಂದ ತಕ್ಷಣ ಹಾ. ಸಿನ್ಸ್ ಐ ಆಮ್ ಆಲ್ಸೋ ಅ ಸ್ವಾಮಿ ಸ್ಟೂಡೆಂಟ್ ಒಂದು ಕೋಟ್ ನೆನಪಾಗ್ತದೆ, ಹಾ. ಹ್ಯಾಂಡ್ಸ್ ದಟ್ ಸರ್ವ್ ಆರ್ ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ ಅಂತ, ವಿಚ್ ಮೀನ್ಸ್ ಆಸ್ ಎಕ್ಸಾಕ್ಟ್ಲಿ ಸ್ವಾಮಿ ಟೋಲ್ಡ್ ದ ಸೇಮ್ ಥಿಂಗ್. ಎಕ್ಸಾಕ್ಟ್ಲಿ ಈ ಎರಡು ಕೈಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾರೋ ನಿನ್ ಜೊತೆ ನಾನು ಇರ್ತೀನಿ ಅಂತ. ಹ್ಯಾಂಡ್ಸ್ Right. ದಟ್ ಸರ್ವ್ ಆರ್ ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ. ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ. ಎಸ್. ಆಯ್ತಲ್ವಾ? ಹ್ಮ್. ಯಾವ್ದಾದ್ರು ರೋಡಲ್ಲಿ ಒಬ್ಬ ಭಿಕ್ಷುಕ ಇದ್ರೆ ಹ್ಮ್. ದೇವರೇ ಅವ್ನು ಒಳ್ಳೇದು ಮಾಡಪ್ಪ ಅಂತ ಅನ್ನೋದ್ ಬದಲು ಅವನ್ನ ಕರೆದು ವಯಸ್ಸಾಗಿದ್ರೆ ಅವ್ನಿಗೊಂದು ಸ್ವಲ್ಪ ಹಣ ಕೊಟ್ಟು ಒಂದು ಊಟ ಕೊಡ್ಸಿ ಹೋದ್ರೆ ಅದಕ್ಕಿಂತ ಸೇವೆ ಅನ್ನೊಂದಿಲ್ಲ. ಅದಾಯ್ತಲ್ಲ? ಪೀಪಲ್ ಟೆಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಐ ಥ್ಯಾಂಕ್ ಮೈ ಫಾದರ್, ಐ ಥ್ಯಾಂಕ್ ಮೈ ಮದರ್, ಐ ಥ್ಯಾಂಕ್ ಮೈ ಟೀಚರ್, ಐ ಥ್ಯಾಂಕ್ ಮೈ ವರ್ಲ್ಡ್, ಐ ಥ್ಯಾಂಕ್ ಮೈ ಯೂನಿವರ್ಸ್ ಅಲ್ಲ. ನನ್ನ ಪ್ರಕಾರ ಗ್ರಾಟಿಟ್ಯೂಡ್ ಶುಡ್ ಬಿ ಇನ್ ಆಕ್ಷನ್. ಎಸ್ ಎಸ್ ಆಮೇಲೆ ರೈಟ್? ಕರೆಕ್ಟ್ ಸರ್, ಕರೆಕ್ಟ್. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಗ್ರಾಟಿಟ್ಯೂಡ್ ಆಕ್ಷನಲ್ಲಿ ಇರಬೇಕು. ಥ್ಯಾಂಕ್ ಯು ಅಭಿಷೇಕ್, ನಂಗೆ ತುಂಬ ಹೆಲ್ಪ್ ಮಾಡಿದ್ರಿ, ಆಯಿತು ಥ್ಯಾಂಕ್ ಯು ಹೇಳಿದ್ರಿ. ಅಪರ್ಚುನಿಟಿ ಬಂದಾಗ ಬಿ ಇನ್ ಆಕ್ಷನ್ ಆಲ್ಸೋ. ಎಸ್ ದಟ್ಸ್ ವಾಟ್ ಇಟ್ ಇಸ್. ಸರ್, ಈಗ ಪೈಲ್ಸ್ ಆಗೋದು ಕಾನ್ಸ್ಟಿಪೇಷನ್ ಇಂದ, ಹ್ಮ್. ಅಂದ್ರೆ ಒನ್ ಆಫ್ ದ ರೀಸನ್ ಇಸ್ ಕಾನ್ಸ್ಟಿಪೇಷನ್. ಹುಡುಗಿರ್ಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಹುಡುಗರು. ಏನಕ್ಕೆ ಅಂತಂದ್ರೆ Yes. ನಾವು ಟ್ರಿಪ್ಸ್ ಎಲ್ಲ ಹೋದಾಗ ಹುಡುಗರೆಲ್ಲ ಟಕ್ ಟಕ್ ಅಂತ ಹೋಗ್ಬಿಟ್ಟು ವಾಶ್ರೂಮ್ ಬಂದು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಹುಡುಗಿರ್ ಕೇಳಿದ್ರೆ ಇನ್ನ ಫಸ್ಟ್ ಹೋಗಿರೋಳು ಇನ್ನ ಕೂತಿದ್ದಾಳೆ ಅಂತ ಅಂತಾರೆ. Sir, I also know girls who do not go to the washroom for 2 to 3 days. ಹಾ. ಸೊ ಯಾಕೆ ಹುಡುಗಿರ್ಗೆ ಜಾಸ್ತಿ Yes. ಕಾನ್ಸ್ಟಿಪೇಷನ್? Or do they decide not to go to the washroom? I mean, ಸ್ವಲ್ಪ ಬ್ಲಂಟ್ ಆಗಿ ಕೇಳ್ತಾ ಇದ್ದೀನಿ, because I know people who don't go. ಯಾವ ಬುಕ್ ಅದು? ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್ Venus. ಅಲ್ಲ? ಬುಕ್ ಓದಿದ್ದೀರಾ? ಓದಿಲ್ಲ ಸರ್. ಆ ಬುಕ್ ಓದಿ ಗೊತ್ತಾಗುತ್ತೆ. ಸಿ, ಇಟ್ಸ್ ನಾಟ್ ದಟ್ ಹುಡುಗಿರಿಗೆ ಜಾಸ್ತಿ ಕಾನ್ಸ್ಟಿಪೇಷನ್, ಹುಡುಗರಿಗೆ ಕಾನ್ಸ್ಟಿಪೇಷನ್ ಇಲ್ಲ ಅಂತ ಅಲ್ಲ. ಏನಾಗುತ್ತೆ, ದಿಸ್ ಅನ್ಫಾರ್ಚುನೇಟ್ಲಿ ದಿಸ್ ಗರ್ಲ್, ಐ ಮೀನ್ ಹೆಣ್ಮಕ್ಳು ನಮಗೆ ಕಂಪೇರ್ ಮಾಡಿದ್ರೆ ದೇ ಹ್ಯಾವ್ ಹೆವಿ ಟ್ಯಾಕ್ಸ್ ಆನ್ ದರ್ ಲೈಫ್. ಒಂದು ಪ್ಯೂಬರ್ಟಿ ಶುರು ಆದಾಗ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನ್ ಚೇಂಜಸ್ ಶುರು ಆಗುತ್ತೆ, ಅದಾದಮೇಲೆ ಮದುವೆ ಆಗ್ತಾರೆ, ಅದಾದಮೇಲೆ ಮಕ್ಕಳು ಆಗ್ತಾರೆ, 9 ಮಂತ್ಸು ಮಗುನ ಇಟ್ಕೊಂಡಿರ್ತಾರೆ, 2 ಮಗು ಆದರೆ 18 ತಿಂಗಳಾಗುತ್ತೆ, ಮಗುನ ಸಾಕಬೇಕು, ಮನೇಲಿ ಅಡುಗೆ ಮಾಡಬೇಕು, ಮಗು ನೋಡ್ಕೋಬೇಕು ಅಂತ ಅಲ್ಲದೆ ದೇರ್ ಲೈಫ್ ಸೈಕಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಗಂಡಸರಿಗಿಂತ. ದೇ ಟು ಕುಕ್ ಫಾರ್ ಅಸ್, ದೇ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್, ಟೇಕ್ ಕೇರ್ ಆಫ್ ಹೋಮ್, plus she has to go and work in her office. So it's a complex issue, this women deal, and I mean, with great respect women, I'm telling, it's not more in females and it's not less in males actually. But since you said some people they don't go for 2-3 days alla, they must be not taking enough water, Exactly. enough fiber, enough fruits, no sleep, no physical activity. All these things will make stool harder. ಅದು ಒಂದಿನ ಬಿಟ್ಟು ಒಂದಿನ ಹೋದರೆ ಇಟ್ಸ್ ನಾಟ್ ಕಾನ್ಸ್ಟಿಪೇಷನ್. ಅರ್ಥ ಆಯ್ತಲ್ವಾ? ಈ ಸೆಟ್ ಕಾನ್ಸ್ಟಿಪೇಷನ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಪೈಲ್ಸ್ ಅಂತ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮಲಬದ್ಧತೆ ಇಸ್ ಕಾನ್ಸ್ಟಿಪೇಷನ್. ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಕಾನ್ಸ್ಟಿಪೇಷನ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್ ಇನ್ ದಿ ರೆಕ್ಟಮ್, ಏನಲ್ ಕೆನಾಲ್ ಅಂಡ್ ಗಟ್. ಅರ್ಥ ಆಯ್ತಲ್ವಾ? ಕಾನ್ಸ್ಟಿಪೇಷನ್ ಅಂತ ನೀವು ಹೇಳಿದ್ರಲ್ಲ, ಈಗ ನಾವು ಟ್ರಿಪ್ಪಲ್ಲಿ ಹೋದಾಗ ಕೆಲವರೆಲ್ಲ ಲೇಟ್ ಆಗ್ತಿತ್ತು, ಇನ್ನೂ ಮಾಡ್ತಿತ್ತು ಅಂತ. ಏನಾಗುತ್ತೆ, ಟ್ರಿಪ್ಗೆ ಹೋದಾಗ ನಿಮಗೆ ಬಹುಶಃ ಇಂಡಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು, ಅವ್ರಿಗೆ ಯುರೋಪಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು. ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್ ಫಾರ್ ಬೌಲ್ ಮೂಮೆಂಟ್. ಪ್ರಾಪರ್ ಆ್ಯಂಗುಲೇಷನ್ ಇರುತ್ತೆ. ಯುರೋಪಿಯನ್ ಟಾಯ್ಲೆಟ್ ಆದಮೇಲೆ ಇದೆಲ್ಲ ಮೊಬೈಲ್ ಗ್ಯಾಜೆಟ್ಸ್ ಎಲ್ಲ ಬಂದಮೇಲೆ ಆರಾಮಾಗಿ ಕೂತ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ಮೊಬೈಲ್ ನೋಡಿಕೊಂಡು. ನೀವೆಲ್ಲ ಈ ಜನ್ರೇಷನ್ ಅವರು, ಬಹುಶಃ ಈ ಜನ್ರೇಷನ್ ಎಲ್ಲ ಹೋಗಿರೋದು ಯುರೋಪಿಯನ್ ಕಮೋಡ್ಗೆನೆ. ಒಳಗೆ ಹೋದಾಗ ಅವರೆಲ್ಲ ಫುಲ್ ಮೊಬೈಲು, ಕರೆಕ್ಟ್, ಐಪ್ಯಾಡು ಏನು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ದಟ್ಸ್ ವೈ ದೇ ಡೋಂಟ್ ಕಮ್ ಔಟ್ and you feel they are constipated. It is not. ಕಾನ್ಸ್ಟಿಪೇಷನ್ ಏನು ಅಂತ ಹೇಳಿದ್ರೆ 3 ಡೇಸ್ಗೊಂದ್ಸರಿ ಮೋಷನ್ಗೆ ಹೋಗೋದು. ಆಯ್ತಾ? ಆ ಮೋಷನ್ಗೆ ಹೋದಾಗ ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬ ಪ್ರೆಷರ್ ಹಾಕೋದು, ತುಂಬ ಸ್ಟ್ರೈನ್ ಮಾಡೋದು. ಸಪೋಸ್ ಒಂದು 30 ಮಿನಿಟ್ಸ್ ವಾಶ್ರೂಮಲ್ಲಿ ಕೂತ್ಕೊಂಡ್ರೆ ಮೋರ್ ದೆನ್ 15 ಮಿನಿಟ್ಸ್ ಪ್ರೆಷರ್ ಹಾಕೋದು. ಪ್ಲಸ್
ಆ ಸ್ಟೂಲ್ ಪ್ಯಾಟರ್ನ್ ಇರುತ್ತಲ್ಲ, ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ಕರಿತೀವಿ. ಈ ಚಿಕ್ಕ ಚಿಕ್ಕ ಸ್ಟೂಲ್ಸ್ ಪೆಲೆಟ್ಸ್ ಥರ ಹ್ಮ್. ಮೋಷನ್ಗೆ ಹೋಗೋದು. ಆ್ಯಂಡ್ ದಿಸ್ ಶುಡ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ 6 weeks. ದೆನ್ ವಿ ಕಾಲ್ ಇಟ್ ಎಸ್ ಕಾನ್ಸ್ಟಿಪೇಷನ್. ಒಂದು ಮಿಸ್ಕನ್ಸೆಪ್ಷನ್ ಇದೆ. ಹ್ಮ್. ಬೆಳಗ್ಗೆ ಒಂದು ಸರಿ ಹಾಡೋಗ್ಬಿಟ್ರೆ ನನ್ನ ಕಾನ್ಸ್ಟಿಪೇಷನ್ ಆಯ್ತಪ್ಪ ಇವತ್ತು, ಹ್ಮ್. ಅರ್ಥ ಆಯ್ತಲ್ವಾ? ಒಂದು ಸ್ವಲ್ಪ ಹಾಡು ಮತ್ತು ಕಾನ್ಸ್ಟಿಪೇಷನ್ ಆಯ್ತು. ಹ್ಮ್. Actually, that is not constipation. It is just an episode of hard stool because of lack of water, lack of fruits, Fiber. lack of vegetables, lack of sleep, lack of physical activity, and all these things will give hard stool. That is not constipation.